ಸುಪ್ರೀತಾ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸುಪ್ರೀತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್, ನಾವು ಹಳೆಬೀಡಿಂದ ಕರೆ ಮಾಡಿರೋದು. ಓಕೆ, ನೈಸ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನಮ್ಮ ಹಸ್ಬೆಂಡ್ಗೆ ವೆರಿಕೋಸ್ ಪೇನ್ಸ್ ಇದೆ ಅಂತ ಇವಾಗ ರೀಸೆಂಟಲ್ಲಿ ಗೊತ್ತಾಯ್ತು. ಓಕೆ. ಅದು 2 years ಇಂದ ಆ ಥರ ಇತ್ತು, ಬ್ಲಡ್ ಫ್ಲಾಟ್ ಆಗಿರೋದು ನರಗಳು ಕಾಲದ ಹತ್ರ. ಓಕೆ. ಅವರು ನಾವು ನಮ್ಮ ಮನೇಲಿ ರೈತರಲ್ವಾ ಮೇಡಮ್, ಹಂಗಾಗಿ ಹೊಲ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ, ಹಂಗಾಗಿ ಎಲ್ಲ ಸೊಳ್ಳೆ ಗಿಳೆ ಕಚ್ಚಿ ಆ ಥರ ಗಂಟುಗಳು ಆಗಿದೆ ಅಂತ ಅನ್ಕೊಂಡು ಸುಮ್ಮನಾಗಿದ್ವಿ. ಓಕೆ. ಬಟ್ ಇವಾಗ ಯಾರೋ ಸಜೆಷನ್ ಮಾಡಿದ್ರು ಅಂತ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ವೆರಿಕೋಸ್ ಪೇನ್ಸ್ ಅಂತ ಹೇಳಿದ್ದಾರೆ. ಇವಾಗ ನಿಮ್ ಚಾನಲ್ ಅಲ್ಲಿ ನೀವು ವೆರಿಕೋಸ್ ಪೇನ್ಸ್ ಬಗ್ಗೆ ತಿಳಿಸ್ತಿದ್ ನೋಡ್ದೆ. ಬಟ್ ಮೇಡಮ್, ಅದು ಹುಷಾರಾಗುತ್ತಲ್ವಾ ಮೇಡಮ್? ನಾವು ಆಯುರ್ವೇದಿಕ್ ತೋರಿಸ್ತಿದೀವಿ, ಅದರಿಂದ ಟ್ರೀಟ್ಮೆಂಟ್ ಸರಿಯಾಗಿ ಆಗುತ್ತಾ ಇಲ್ಲ ಈ ತರ ನಿಮ್ಮ ಹೋಮಿಯೋ ಕೇರ್ಗೆ ತೋರಿಸ್ಬೇಕಾ ಯಾವುದು ಅಂತ ಅದಕ್ಕೆ ಕೇಳೋಣ ಅಂತ ಮಾಡ್ದೆ ಮೇಡಮ್. ಓಕೆ, ನೋಡಿ, ಈಗ ವೆರಿಕೋಸ್ ವೇನ್ಸ್ ನೀವು ಹೇಳಿದಾಗೆ ಕೆಂಪಾಗಿ ಕಾಣಿಸ್ತಿದೆ ಅಥವಾ ನೀವೇನಾದರೂ ಇನ್ಸೆಕ್ಟ್ ಬೈಟ್ ಅಂತ ಕೂಡ ಅನ್ಕೊಂಡ್ರಿ ಅಂತ. ಯೂಶಲಿ ವೆರಿಕೋಸ್ ವೇನ್ಸ್ ಕೆಲವ್ರಿಗೆ ಆ ರೀತಿ ಕಾಣಿಸುತ್ತೆ, ಅಥವಾ ಕೆಂಪಾಗಿರುವಂಥದ್ದು, ಸೊಳ್ಳೆ ರಕ್ತ ಹೆಪ್ಪುಗಟ್ಟಿ ಕೆಲವು ಚೇಂಜಸ್ ಆಗಿರುವಂಥದ್ದು ಕೂಡ ನಾವು ನೋಡ್ಬೋದು. ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಡಾಪ್ಲರ್ ಸ್ಕ್ಯಾನ್ ಆಲ್ರೆಡಿ ಮಾಡಿಸಿದ್ದೆ, ಅದಲ್ಲಿ ಉತ್ತಮ ಅಮ್ಮ. ಅದನ್ನು ಕೂಡ ತೊಗೊಂಡು ವಿಸಿಟ್ ಮಾಡಿ. ಹೋಮಿಯೋ ಕೇರ್ನಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಕೊಡೋದ್ರಿಂದ ಫರ್ದರ್ ಎಂಗಾರ್ಜ್ಮೆಂಟ್ ಆಫ್ ವೇನ್ಸ್ ಅಥವಾ ವೆರಿಕೋಸ್ ಅಲ್ಸರ್ ಆಗುವಂಥದ್ದಿರ್ಬೋದು, ಆ್ಯಂಡ್ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ವೆರಿಕೋಸ್ ವೇನ್ಸಿಂದ ಏನಾಗುತ್ತೆ ಅದು ಕೂಡ ಅವಾಯ್ಡ್ ಮಾಡ್ಬೋದು. ಅರ್ಲಿಯಾಗಿ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಆದಲ್ಲಿ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಆಫ್ಟರ್ ಫಿಸಿಕಲ್ ಎಕ್ಸಾಮಿನೇಷನ್ ಆದ ನಂತರ ಯಾವ ಗ್ರೇಡಲ್ಲಿ ಇದೆ, ಗ್ರೇಡ್ 1 ಇದೆಯಾ, ಗ್ರೇಡ್ 2 ಇದೆಯಾ, ಆ್ಯಂಡ್ ಯಾವ ಕಾರಣಕ್ಕೆ ಬಂದಿದೆ, ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಅವ್ರಿಗೆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸುಪ್ರೀತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಹೆಚ್ಚಾಗಿ ನೆಗ್ಲಿಜೆನ್ಸಿನೇ ನಾವು ನೋಡ್ತೀವಿ. ಕ್ಲಿನಿಕಲ್ ಹಿಸ್ಟ್ರಿ ಅಂತ ಬಂದಾಗ ಮೋರ್ ದೆನ್ 3 to 4 years ಇಂದ ಕೂಡ ಇರ್ಬೋದು. ಆಗಲೂ ಕೂಡ ಯಾವುದೇ ರೀತಿ ಅವರು ಕೇರ್ ಮಾಡ್ಕೊಂಡಿರೋದಿಲ್ಲ, ಕಾಳಜಿಯನ್ನು ವಹಿಸೋದಿಲ್ಲ. ಹಾಗಾಗಿ ಅರ್ಲಿಯಾಗಿ ಕಾಣಿಸ್ತಿದೆ, ಮೋರ್ ದೆನ್ 3 months ಇಂದ ಅವ್ರಿಗೆ ಸಿಂಪ್ಟಮ್ಸ್ ಇದೆ, ರೋಗ ಲಕ್ಷಣಗಳು ಕಾಣಿಸ್ತಿದೆ, ಉಬ್ಬಿದ ರಕ್ತನಾಳಗಳು ಕಾಣಿಸ್ತಿದೆ ಅಂತ ಹೇಳಿದಾಗ ಅರ್ಲಿಯಾಗಿ ಅವರು ವೈದ್ಯರನ್ನ ಭೇಟಿ ಮಾಡಿದ್ದು ಉತ್ತಮ ಅಂತ ಹೇಳ್ಬೋದು. ಇಫ್ ನೀಡೆಡ್ ಡಾಪ್ಲರ್ ಸ್ಕ್ಯಾನ್ ಮಾಡಿಸುವಂಥದ್ದು ಅಥವಾ ಕೆಲವು ಬ್ಲಡ್ ಟೆಸ್ಟ್ನ ಮಾಡಿಸುವಂಥದ್ದು, ಆ್ಯಂಡ್ ಫರ್ದರ್ ಎಂಗಾರ್ಜ್ಮೆಂಟ್ ಆಗದೆ ಇರೋ ಥರ ಅವ್ರಿಗೆ ಡಯಟ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಅದನ್ನು ಕೂಡ ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಹೋಮಿಯೋ ಕೇರ್ನಲ್ಲಿ. ಕೆಲವ್ರಿಗೆ ಫ್ಯೂ ಮಂತ್ಸಲ್ಲಿ ಬೇಕಾಗುತ್ತೆ, ಅಥವಾ ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಕೂಡ ಸಜೆಸ್ಟಬಲ್. ಇಟ್ ಡಿಫರ್ಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಕೇಸ್. ಅದ್ರ ಜೊತೆಗೆ ಅವರ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಒಂದು ನಾರಿನಂಶ ಹೆಚ್ಚಾಗಿ ಇಂಟೇಕ್ ಮಾಡುವಂಥದ್ದು ಫಾಲೋ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.